Subject Mathematical Science, Karnataka State Eligibility Test for Assistant Professor. Syllabus ನೋಡೋಣ ಇದರಲ್ಲಿ. Common syllabus for Part A questions and Part C questions. Part B and Part C questions. Mathematical Science Unit 1 Analysis ಅಂತ ಹೇಳಾರ. ಇದು Real Analysis. This is for Real Analysis. ಮತ್ ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಂತ ಬರುತ್ತಾ, ಅದಕ್ಕೆ ಇದು ರಿಯಲ್ ಅನಾಲಿಸಿಸ್. ಸಿಲೆಬಸ್ ಏನಾಯ್ತು ನೋಡ್ರಿ. ಎಲಿಮೆಂಟರಿ ಸೆಟ್ ಥಿಯರಿ, ಫೈನೈಟ್ ಕೌಂಟೇಬಲ್ ಅಂಡ್ ಅನ್ಕೌಂಟೇಬಲ್ ಸೆಟ್ಸ್, ರಿಯಲ್ ನಂಬರ್ ಸಿಸ್ಟಮ್ ಆಸ್ ಅ ಕಂಪ್ಲೀಟ್ ಆರ್ಡರ್ ಫೀಲ್ಡ್, ಆರ್ಕಿಮಿಡಿಯನ್ ಪ್ರಾಪರ್ಟಿ, ಸುಪ್ರೀಮಮ್ ಅಂಡ್ ಇನ್ಫಿಮಮ್. ನೆಕ್ಸ್ಟ್ ಬಂದ್ರ ಸೀಕ್ವೆನ್ಸ್ ಅಂಡ್ ಸಿರೀಸ್, ಕನ್ವರ್ಜೆನ್ಸ್, ಲಿಮಿಟ್ ಸುಪ್ರೀಮಮ್ ಅಂತ ಇದಕ್ಕ, ಲಿಮಿಟ್ ಇನ್ಫಿಮಮ್, Bolzano-Weierstrass theorem, Hannibal theorem, continuity, uniform continuity, differentiability, mean value theorem. Mean value theorem ಅದರೊಳಗೆ ಕೌಚಿ mean value theorem ಅಂತ ಬರುತ್ತಾ, ಇನ್ನೊಂದೆರಡು ಬರ್ತಾವು. ನೆಕ್ಸ್ಟ್ ಸೀಕ್ವೆನ್ಸ್ ಅಂಡ್ ಸಿರೀಸ್ ಆಫ್ ಫಂಕ್ಷನ್ಸ್, ಅಲ್ಲಿ ಸೀಕ್ವೆನ್ಸ್ ಸಿರೀಸ್ ಬೇರೆ, ಫಂಕ್ಷನ್ಸ್ ಮತ್ ಬೇರೆ. ಯೂನಿಫಾರ್ಮ್ ಕನ್ವರ್ಜೆನ್ಸ್ ಬರುತ್ತಾ ಅಲ್ಲೇ. ನೆಕ್ಸ್ಟ್ ರೇಮಾನ್ ಇಂಟಿಗ್ರಲ್ ಬರುತ್ತಾ, Riemann sums, Riemann integral, improper integrals. Next, monotonic functions, monotonically increasing, decreasing, ಈ ತರ ಎಲ್ಲ ಬರುತ್ತಾ. Types of discontinuity, functions of bounded variation, Lebesgue measure, Lebesgue integral. Next, functions of several variables. Functions of several variables, directional derivative, partial derivative, derivative as a linear transformation, inverse and implicit function theorems. Next, metric space. Idu bere metric space compactness ಅಂದ್ರೆ ಟೋಪೋಲಜಿ ಬರುತ್ತೆ. ಟೋಪೋಲಜಿಗೆ ರಿಲೇಟೆಡ್ ಕಾನ್ಸೆಪ್ಟ್ ಇವು ಸ್ವಲ್ಪ. Compactness, connectedness, non-linear spaces of continuous functions as examples. Next, linear algebra. Vector space, vector spaces. ಈಗಾಗಲೇ vector spaces ಮೇಲೆ 2013 ರಿಂದ 2024 ಏನೇನ್ ಕ್ವಶನ್ ಕೇಳಾರ ಎಲ್ಲಾ ಕ್ವಶನ್ಸ್ ಬಿಡಿಸೈತಿ. ಆ ವಿಡಿಯೋ ಒಂದ್ 3-4 ವಿಡಿಯೋ ಅದಾವು. ವೆಕ್ಟರ್ ಸ್ಪೇಸಸ್ ಪೂರ್ತಿ ಮುಗಿಸೈತಿ. ಇದನ್ನ ಲೀನಿಯರ್ ಡಿಪೆಂಡೆನ್ಸ್, ಬೇಸಿಸ್, ಡೈಮೆನ್ಷನ್, ಆಲ್ಜಿಬ್ರಾ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ನೆಕ್ಸ್ಟ್ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್. ಈಗ ಇದನ್ನ ಮಾಡ್ಬೇಕು. ಇದ್ರ ಮೇಲೆ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ ಅಂತ ಮುಂದಿನ ವಿಡಿಯೋದೊಳಗೆ ಮಾಡ್ತೀನಿ. Algebra of matrices, rank and determinants of matrices, linear equations, eigenvalue, eigenvector, Cayley-Hamilton theorem. Next, matrix representation of linear transformation, change of bases, canonical forms, diagonal forms, triangular forms, Jordan forms. Next, inner product spaces, orthogonal bases, quadratic form, reduction and classification of quadratic forms. Next, unit 2 ದೊಳಗ ನೋಡ್ರಿ, ಅಲ್ಲಿನ ಅನಾಲಿಸಿಸ್ ಅಷ್ಟ ಕೊಟ್ಟಿದ್ರಿ, ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಂತ ಕೊಟ್ರ, ಅದಕ್ಕೆ ನಾನು ರಿಯಲ್ ಅನಾಲಿಸಿಸ್ ಅಂತ ಬರೆದಿದ್ದಲ್ಲಿ. ಯೂನಿಟ್ 2 ದೊಳಗ ಕಾಂಪ್ಲೆಕ್ಸ್ ಅನಾಲಿಸಿಸ್, ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ದ ಕಾಂಪ್ಲೆಕ್ಸ್ ಪ್ಲೇನ್, ಪಾಲಿನಾಮಿಯಲ್ಸ್, ಪವರ್ ಸಿರೀಸ್. ಇದ್ರ ಮೇಲೆ ಒಂದು ಕ್ವಶನ್ 100% ಕೇಳ್ತಾರ. Transcendental functions such as exponential, trigonometric and hyperbolic functions, analytic functions, Cauchy-Riemann equations. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರ. Cauchy-Riemann equation ಮೇಲೆ ಒಂದು ಕ್ವಶನ್ ಕೇಳ್ತಾರ. ಇನ್ನ ಕೌಂಟರ್ ಇಂಟಿಗ್ರಲ್, ಕೌಚಿ ಥಿಯರಮ್, ಕೌಚಿ ಇಂಟಿಗ್ರಲ್ ಫಾರ್ಮುಲಾ, ಲೆವೆಲೀಸ್ ಥಿಯರಮ್, ಮ್ಯಾಕ್ಸಿಮಮ್ ಮಾಡ್ಯುಲಸ್ ಪ್ರಿನ್ಸಿಪಲ್, ಸ್ವಾರ್ಟ್ಜ್ ಲೆಮ್ಮಾ, ಓಪನ್ ಮ್ಯಾಪಿಂಗ್ ಥಿಯರಮ್, ಟೈಲರ್ ಸೀರೀಸ್, ಲಾರೆಂಟ್ ಸೀರೀಸ್, ಕ್ಯಾಲ್ಕುಲಸ್ ಆಫ್ ರೆಸಿಡ್ಯೂಸ್. ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತಾ. ಕನ್ಫಾರ್ಮಲ್ ಮ್ಯಾಪ್ ಅಂದ್ರ ನಾನ್ ಮೇನ್ ಏರಿಯಾದ ಹೇಳಕ್ ಬಂದೀನಿ, ಎಲ್ಲಾದ್ರೊಳಗೂ ಕೇಳ್ತಾರ ಆಲ್ಮೋಸ್ಟ್. ಕನ್ಫಾರ್ಮಲ್ ಮ್ಯಾಪಿಂಗ್ಸ್, ಮೋಬಿಯಸ್ ಟ್ರಾನ್ಸ್ಫಾರ್ಮೇಶನ್. ನೆಕ್ಸ್ಟ್ ಆಲ್ಜಿಬ್ರಾ ಅಂತ ಐತಿ. ಇದು ಮಾಡರ್ನ್ ಆಲ್ಜಿಬ್ರಾ ಅಂತ ಹೇಳ್ತಾರ, ಇಲ್ಲ ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ.
permutation combination, pigeonhole principle, inclusion exclusion principle, derangements, fundamental theorem of arithmetic. ಇದರ ಮೇಲೆ ಪಾರ್ಟ್ ಎ ದೊಳಗೆ ಕೇಳ್ತಾರ, ಪಾರ್ಟ್ ಬಿ ದೊಳಗೂ ಒಂದೊಂದ್ ಸಾರಿ ಬರುತ್ತೆ. ಡಿವಿಸಿಬಿಲಿಟಿ ಇನ್ ಝೆಡ್, ಕಾಂಗ್ರುಯೆನ್ಸ್, ಚೀನೀಸ್ ರಿಮೈಂಡರ್ ಥಿಯರಮ್, ಯೂಲರ್ 5 ಫಂಕ್ಷನ್, ಪ್ರಿಮಿಟಿವ್ ರೂಟ್ಸ್. ಇದೆಲ್ಲ ಸ್ವಲ್ಪ ನಂಬರ್ ಥಿಯರಿ ಒಳಗೆ ಬರುತ್ತಾ. ಇಲ್ಲೇ ಐತ್ ನೋಡ್ರಿ, ಗ್ರೂಪ್ ಸಬ್ ಗ್ರೂಪ್ ನಾರ್ಮಲ್ ಸಬ್ ಗ್ರೂಪ್ ಅಂದ್ರೆ ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ ಅಂದ್ರೆ ಗ್ರೂಪ್ ಅಂತ ಸ್ಟಾರ್ಟ್ ಮಾಡ್ತಾರ ಬಹಳಷ್ಟು ಜನ. ನಂಬರ್ ಥಿಯರಿನ ಪಾರ್ಟ್ ಎದೊಳಗೆ ಓದ್ತಾರ ಅಂತ. ನಾರ್ಮಲ್ ಸಬ್ ಗ್ರೂಪ್, ಕೋಶಂಟ್ ಸಬ್ ಗ್ರೂಪ್, ಹೋಮೋಮಾರ್ಫಿಸಮ್, ಸೈಕ್ಲಿಕ್ ಗ್ರೂಪ್ಸ್, ಪರ್ಮುಟೇಷನ್ ಗ್ರೂಪ್ಸ್, ಕೇಲೆ ಥಿಯರಮ್ಸ್, ಕ್ಲಾಸ್ ಇಕ್ವೇಶನ್, ಸೆಲೋಸ್ ಥಿಯರಮ್. ಒಂದ್ 3 ಸೆಲೋಸ್ ಥಿಯರಮ್ ಅದಾವು. ನೆಕ್ಸ್ಟ್ ರಿಂಗ್ಸ್, ಐಡಿಯಲ್, ಪ್ರೈಮ್ ಅಂಡ್ ಮ್ಯಾಕ್ಸಿಮಲ್ ಐಡಿಯಲ್, ಕೋಶಂಟ್ ರಿಂಗ್ಸ್, ಯೂನಿಕ್ ಫ್ಯಾಕ್ಟರೈಸೇಷನ್ ಡೊಮೈನ್, ಪ್ರಿನ್ಸಿಪಲ್ ಐಡಿಯಲ್, ಯೂಕ್ಲಿಡಿಯನ್ ಡೊಮೈನ್, ಪಾಲಿನಾಮಿಯಲ್ ರಿಂಗ್ಸ್, ಇರ್ರೆಡ್ಯೂಸಿಬಲ್ ಕ್ರೈಟೀರಿಯಾ, ಫೀಲ್ಡ್, ಫೈನೈಟ್ ಫೀಲ್ಡ್ ಎಕ್ಸ್ಟೆನ್ಷನ್, ಗೆಲಾಯ್ಸ್ ಥಿಯರಿ. ನೆಕ್ಸ್ಟ್ ಟೋಪೋಲಜಿ, ಅಲ್ಲಿ ಮೆಟ್ರಿಕ್ ಸ್ಪೇಸ್ ಬಂದಿತ್ತಲ್ಲ, ಅಲ್ಲಿನೂ ಒಂದ್ ಸ್ವಲ್ಪ ಟೋಪೋಲಜಿ ಕಾನ್ಸೆಪ್ಟ್ ಬರುತ್ತಾ. ಇಲ್ಲಿ ಸಪರೇಟ್ ಟೋಪೋಲಜಿನ ಕೊಟ್ಟರು ನೋಡ್ರಿ. ಬೇಸಸ್, ಡೆನ್ಸ್ ಸೆಟ್ಸ್, ಸಬ್ ಸ್ಪೇಸ್, ಪ್ರಾಡಕ್ಟ್ ಟೋಪೋಲಜಿ, ಸಪರೇಷನ್ ಎಕ್ಸಿಯಮ್, ಕನೆಕ್ಟೆಡ್ನೆಸ್ ಅಂಡ್ ಕಾಂಪ್ಯಾಕ್ಟ್ನೆಸ್. ಕನೆಕ್ಟೆಡ್ ಅಂಡ್ ಕಾಂಪ್ಯಾಕ್ಟ್ನೆಸ್, ಕ್ಲೋಸ್ ಅಂಡ್ ಬೌಂಡೆಡ್ ಆಗಿದ್ರ ಕಾಂಪ್ಯಾಕ್ಟ್ ಆಗಿರುತ್ತಾ ಅಂತ ಹೇಳ್ತಾರ. ಇವೆಲ್ಲ ನೋಡೋಣ, ಒಂದು ಕ್ವಶನ್ ಡಿಸ್ಕಸ್ ಮಾಡ್ಬೇಕಾರ. ಯೂನಿಟ್ 3 ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್, ODEs ಅಂತಾರ. Existence and uniqueness of solution of initial value problem for first order ordinary differential equation, singular solution of first order ordinary differential equation, system of first order ordinary differential equation. Next, general theory of homogeneous, non-homogeneous linear ordinary differential equations, variation of parameter, Sturm Liouville boundary value problems, Green's function. ಮತ್ತ ಪ್ಯಾರಾಬೋಲಾ, ಹೈಪರ್ಬೋಲಾ, ಇಲ್ಲಿ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ದೊಳಗೆ ಬರುತ್ತದ. ಅದ್ರ ಮೇಲೆ ಒಂದು 100% ಒಂದು ಕ್ವಶನ್ ಕೇಳ್ತಾರೆ. ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ನೋಡ್ರಿ, ಲ್ಯಾಂಗ್ರೇಜ್ ಅಂಡ್ ಚಾರ್ಪಿಟ್ಸ್ ಮೆಥಡ್ ಫಾರ್ ಸಾಲ್ವಿಂಗ್ ಫಸ್ಟ್ ಆರ್ಡರ್ ODE, ಕೌಚಿ ಪ್ರಾಬ್ಲಮ್ ಫಾರ್ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್, classification of second order partial differential equation, general solution of higher order partial differential equations with constant coefficient, method of separation of variables for Laplace. ಇಲ್ಲಿ ಒಂದು ಕ್ವಶನ್, ಇವು 3 ಮೇಲೆ ಒಂದು 100% ಕ್ವಶನ್ ಬಂದೇ ಬರುತ್ತೆ. ಲ್ಯಾಪ್ಲೇಸ್, ಹೀಟ್, ವೇವ್ ಇಕ್ವೇಶನ್ಸ್, ಇದ್ರ ಮೇಲೆ ಒಂದು 100% ಕ್ವಶನ್ ಬರುತ್ತೆ ನೋಡ್ರಿ. ಮೇನ್ ಏರಿಯಾ ಅಂದ್ರ ಯಾವ ಇದುವರೆಗೂ ಕ್ವಶನ್ ಅನಾಲಿಸಿಸ್ ಮಾಡಿದಾಗ ನೋಡಿರೋಂಥದ್ದು. ನೆಕ್ಸ್ಟ್ ನ್ಯೂಮರಿಕಲ್ ಅನಾಲಿಸಿಸ್ ನೋಡ್ರಿ, ನ್ಯೂಮರಿಕಲ್ ಸೊಲ್ಯೂಷನ್ಸ್ ಆಫ್ ಆಲ್ಜಿಬ್ರಾಯಿಕ್ ಇಕ್ವೇಶನ್ಸ್, ಮೆಥಡ್ ಆಫ್ ಇಟರೇಷನ್ ಅಂಡ್ ನ್ಯೂಟನ್-ರಾಫ್ಸನ್ ಮೆಥಡ್, ರೇಟ್ ಆಫ್ ಕನ್ವರ್ಜೆನ್ಸ್, ಸೊಲ್ಯೂಷನ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಯೂಸಿಂಗ್ ಗಾಸ್ ಎಲಿಮಿನೇಷನ್, ಗಾಸ್ ಸೀಡೆಲ್ ಮೆಥಡ್ಸ್, ಫೈನೈಟ್ ಡಿಫರೆನ್ಸಸ್, ಲ್ಯಾಂಗ್ರೇಂಜ್, ಹರ್ಮೈಟ್, ಸ್ಪ್ಲೈನ್ ಇಂಟರ್ಪೋಲೇಷನ್, ನ್ಯೂಮರಿಕಲ್ ಡಿಫರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್, numerical solution of ordinary differential equation using Picard, Euler, modified Euler, Runge-Kutta methods. Next, calculus of variation. ಇಲ್ಲಿ 2 or 3 ಕ್ವಶನ್ ಕೇಳ್ತಾರೆ calculus of variation ಮತ್ತು linear integral equations ಮೇಲೆ. ವೇರಿಯೇಷನ್ ಆಫ್ ಇದು ಈಸಿ ಐತಿ, ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ ಮಾಡ್ಬೋದು. ಅಂದ್ರೆ ಇಲ್ಲಿ ಕ್ವಶನ್ ಬಹಳಷ್ಟು ಡಿಫರೆನ್ಸ್ ಅಂದ್ರ ಡಿಫಿಕಲ್ಟ್ ಇರಲ್ಲ, ಸ್ವಲ್ಪ ಯಾವ ತರ ಬರುತ್ತಾ ಅಂತ ನೋಡ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು ಇದನ್ನ. ವೇರಿಯೇಷನ್ ಆಫ್ ಫಂಕ್ಷನಲ್ ಯೂಲರ್ ಲ್ಯಾಂಗ್ರೇಂಜ್ ಇಕ್ವೇಶನ್, necessary and sufficient condition for extrema, variational method for boundary value problem in ordinary and partial differential equations. ಬಹಳಷ್ಟು ಜನ ಇದನ್ನ ನೋಡಾಕ ಹೋಗಿರಲ್ಲ. ನೆಕ್ಸ್ಟ್ ಲೀನಿಯರ್ ಇಂಟಿಗ್ರಲ್ ಇಕ್ವೇಶನ್ಸ್ ಅಂತಾರ. ಇದ್ರೊಳಗೂ 2 ರಿಂದ 3 ಕ್ವಶನ್ ಬರುತ್ತೆ. ಲೀನಿಯರ್ ಇಂಟಿಗ್ರಲ್ ಇಕ್ವೇಶನ್ ಆಫ್ ಫಸ್ಟ್ ಆರ್ಡರ್ ಅಂಡ್ ಸೆಕೆಂಡ್ ಕೈಂಡ್ ಆಫ್ ಫ್ರೆಡಾಲ್ ವೋಲ್ಟೆರಾ ಟೈಪ್, ಸೊಲ್ಯೂಷನ್ ವಿತ್ separable kernels, characteristic numbers and eigenfunctions, resolvent kernel. Next, classical mechanics, generalized coordinates,
Lagrange's equation, Hamiltonian canonical equations. ಇದ್ರ ಮೇಲೆ ಕ್ವಶನ್ ಬರ್ತಾವ ನೋಡ್ರಿ. Hamilton principle and principle of least action. Two-dimensional motion of rigid bodies. Euler dynamical equation for motion of rigid bodies about an axis. Theory of small oscillation. Lagrange equation ಮೇಲೆ Hamiltonian canonical equations ಮೇಲೆ 100% ಕ್ವಶನ್ ಕೇಳ್ಯಾರ ಬಹಳಷ್ಟು ನೋಡಿದಾಗ. ನೆಕ್ಸ್ಟ್ ಯೂನಿಟ್ 4 ಒಳಗ ಡಿಸ್ಕ್ರಿಪ್ಟಿವ್ ಸ್ಟಾಟಿಸ್ಟಿಕ್ಸ್, ಎಕ್ಸ್ಪ್ಲೋರೇಟರಿ ಡಾಟಾ ಅನಾಲಿಸಿಸ್, ಇದು ಸ್ಟಾಟಿಕ್ ಸಂಬಂಧಪಟ್ಟಂತದ್ದು. ಸಿಲೆಬಸ್ ಏನಂತ ನೋಡ್ರಿ. ಸ್ಯಾಂಪಲ್ ಸ್ಪೇಸ್, ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ, ಇಂಡಿಪೆಂಡೆಂಟ್ ಇವೆಂಟ್ಸ್, Bayes theorem, random variable and distribution function, univariate, multivariate, expectation and moments, independent random variables, marginal and conditional distributions. Next, characteristic function, probability inequalities. ನೋಡ್ರಿ, ಈ probability ಇದ್ರ ಮೇಲೆ ಒಂದು ಕ್ವಶನ್ 100% ಕ್ವಶನ್ ಕೇಳ್ತಾರ. Modes of convergence, weak and strong law of large numbers, central limit theorems. Next, Markov chain with the finite and countable state space, classification of state, limiting behavior of n-step, transition probabilities, stationary distribution, Poisson birth and death process. Next, standard discrete and continuous univariate distribution, sample distributions, standard error, asymptotic distribution, distribution of order, statistics and range. ನೋಡ್ರಿ, ಇದ ಈಗ ಮೇಲ್ಗಡೆ ಮ್ಯಾಥ್ಸ್ ನೋಡಿದ್ವಲ್ಲ, ಅಲ್ಲೇ 60 ಕ್ವಶನ್ ಬರ್ತಾವ, ಇಲ್ಲಿ 40 ಕ್ವಶನ್ ಬರ್ತಾವ. ಸಿಲೆಬಸ್ ನೋಡಿದ್ರ ಅದು ಎಷ್ಟ ಐತಿ ಅಷ್ಟ ಸಿಲೆಬಸ್ ಇದ್ರೊಳಗ ಐತಿ ಅನ್ಸುತ್ತ. ಅಂದ್ರೆ ಇಲ್ಲಿನ ಈಸಿ ಕ್ವಶನ್ ಬರ್ತಾವು, ಸ್ವಲ್ಪ ನೋಡ್ಕೋಬೇಕು ನೋಡ್ರಿ. ನಿಮಗೆ ಪಾಸ್ ಆಗಕ್ಕೆ ಎಷ್ಟು ಬೇಕು? ಈಗ 200 ಕ್ವಶನ್ 200 ಮಾರ್ಕ್ಸ್ ಮ್ಯಾಥ್ಸ್ ದೊಳಗ, ಅಂದ್ರೆ ಮ್ಯಾಥಮೆಟಿಕಲ್ ಸೈನ್ಸ್ ದೊಳಗ ಪೇಪರ್ 2 ದೊಳಗ ಕೇಳ್ತಾರ ಅದಾ. ನೆಕ್ಸ್ಟ್ 100 ಇದ್ರೊಳಗೆ ಕೇಳ್ತಾರ ಜನರಲ್ ಪೇಪರ್ ದೊಳಗ. ಪೇಪರ್ 1 ಇದು ಪೇಪರ್ 1, ದಿಸ್ ಈಸ್ ಪೇಪರ್ 2. ಟೋಟಲ್ 300. ಅಂದ್ರ ಇದುವರೆಗೂ ಅನಾಲಿಸಿಸ್ ಮಾಡ್ದಂಗ ಜನರಲ್ ನ 50% ಹೋಗಲ್ಲ. 50% ಅಂದ್ರೆ 150 ಮಾರ್ಕ್ಸ್, 48 49 ಹಿಂಗೇನೋ ಬರುತ್ತ. ಒಂದೊಂದ್ಸಾರಿ ಹೋಗುತ್ತ, ಇನ್ ಕೇಸ್ ಹೋಗುತ್ತ 52 53 55 ಏನೋ ಹೋತು, 50 ಅಷ್ಟು ಹೋತಂತಂದ್ರ ಅಂದ್ರ 200 ಮಾರ್ಕ್ಸ್ನೊಳಗ ನೀವು ಒಂದ್ ಪೇಪರ್ನ ನೀಟಾಗಿ ರೆಡಿ ಆದ್ರ 200 ಒಳಗ ಅಂದ್ರೆ 300 ಒಳಗ ಇಲ್ಲಿ ಸ್ವಲ್ಪ ಬಂದೈತೆ ಅಂತಂದ್ರು 300 ಇದು 100 ಒಳಗ ಒಂದು 100 ಕ್ವಶನ್ಗೆ ಅಂದ್ರೆ 50 ಕ್ವಶನ್ಗೆ ಒಂದ್ 20 ಏನೋ ಸರಿ ಮಾಡ್ತೀರಿ, ಈಸಿ ಅದಾವು 20 ಸರಿ ಮಾಡ್ತೀರಿ ಅಂತಂದ್ರೆ ಮ್ಯಾಥಮೆಟಿಕಲ್ ಸೈನ್ಸ್ ದರ್ ಆಲ್ಮೋಸ್ಟ್ ರೀಸನಿಂಗ್ ಅದು ಇದ್ರೊಳಗೆ ಎಕ್ಸ್ಪರ್ಟ್ ಇರ್ತಾರ, ಚೆನ್ನಾಗಿರ್ತಾರ. ಇಲ್ಲೊಂದ್ 20 ಅಂತೀರಿ ಅಂತಂದ್ರ 40 ಆಯ್ತು ನೋಡ್ರಿ. 150ಕ್ಕೆ ಇನ್ನು ಎಷ್ಟು ಬೇಕು? 40 ಇಲ್ಲೇ ಬಂದ್ಬಿಡ್ತು. ಇನ್ನು 100 ಇಲ್ಲೊಂದು 50 ಕ್ವಶನ್ ಕರೆಕ್ಟ್ ಮಾಡಿದ್ರು ಸಾಕು. ಅಂದ್ರೆ ಮ್ಯಾಥ್ಸ್ ದೊಳಗ ಒಂದು 40 ಕ್ವಶನ್, ಸ್ಟಾಟ್ ದೊಳಗ ಒಂದು 10 ಕ್ವಶನ್ ಮಾಡಿದ್ರೆ ಮುಗಿತೈತಿ. ಅಂದ್ರ ನಾನ್ ಹಿಂಗ ಹೇಳ್ತೀನಿ, ಅಷ್ಟು ಈಸಿನೂ ಇರಲ್ಲ. ಬೇರೆ ಇದ್ರೊಳಗ ಸ್ವಲ್ಪ ಡಿಫಿಕಲ್ಟ್ ಅನ್ನು ಕೇಳಿರ್ತಾರ ಕ್ವಶನ್ಸ್, ಹಂಗ ಇರುತ್ತ ಅಂತ ಏನಲ್ಲ. ಅಂದ್ರ ಮಾಡಕ್ ಆಗೋದೇ ಇಲ್ಲ ಅಂತ ಅನ್ನೋ ತರ ಏನ್ ಇರಲ್ಲ ಅಂತ, ಈಸಿಯಾಗಿ ಇರುತ್ತ, ಈಸಿಯಾಗಿನೂ ಮಾಡ್ಬೋದು ಅಂತ ಹೇಳಕ್ ಹೇಳಿದ್ ನಾನು. ನೆಕ್ಸ್ಟ್, ಮೆಥಡ್ ಆಫ್ ಎಸ್ಟಿಮೇಶನ್, ಪ್ರಾಪರ್ಟೀಸ್ ಆಫ್ ಎಸ್ಟಿಮೇಟರ್ಸ್, ಕಾನ್ಫಿಡೆನ್ಸ್ intervals, tests of hypothesis, most powerful uniformly most powerful test, likelihood ratio test, analysis of discrete data and chi-square test of goodness of fit, large sample test. Next, simple non-parametric test for 1 and 2 sample problem, rank correlation and test for independence, elementary Bayesian inference. Next, Gauss Markov models, multivariate,
ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್, ಕಂಪ್ಲೀಟ್ ರ್ಯಾಂಡಮೈಸ್ ಡಿಸೈನ್ಸ್, ಹಜಾರ್ಡ್ ಫಂಕ್ಷನ್, ಲೀನಿಯರ್ ಪ್ರೋಗ್ರಾಮಿಂಗ್. ಇದು ಸಿಂಪಲ್ ಐತಿ ನೋಡ್ರಿ, ಲೀನಿಯರ್ ಪ್ರೋಗ್ರಾಮಿಂಗ್ ಲಾಸ್ಟ್ ಇಟ್ರೋರ್. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಇಲ್ಲಿ 2 ಕ್ವಶನ್ 100% ಕೇಳ್ತಾರೆ. 2ರಿಂದ 3 ಕ್ವಶನ್ ಬರ್ತಾವು, ಸಿಂಪಲ್ ಇರ್ತಾವ. ಸಿಂಪ್ಲೆಕ್ಸ್ ಮೆಥಡ್, ಡ್ಯುಯಾಲಿಟಿ, ಎಲಿಮೆಂಟರಿ ಕ್ಯೂಯಿಂಗ್ ಅಂಡ್ ಇನ್ವೆಂಟರಿ ಮಾಡೆಲ್, ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಆಫ್ ಮಾರ್ಕೋನಿಯನ್ ಕ್ಯೂಯಿಂಗ್ ಮಾಡೆಲ್, MMM1 ವಿತ್ ಲಿಮಿಟೆಡ್ ವೇಟೇಜ್ ಸ್ಪೇಸ್. ಇದು ಆಲ್ ಸ್ಟೂಡೆಂಟ್ಸ್. ಇಲ್ಲಿ ನೋಡ್ರಿ ಕ್ವಶನ್ ಹೆಂಗ್ ಕೇಳಾರ ಅಂತ. All students are expected to answer question from Unit 1. Student in mathematics are expected to answer additional question from Unit 2 and Unit 3. Students with statistics are expected to answer additional question from Unit 4. Right. ಎಲ್ಲಾ ವಿದ್ಯಾರ್ಥಿಗಳು ಸ್ಟಾರ್ಟ್ ದೊರಾಗ್ಲಿ, ಈಗ ಒಂದಿಷ್ಟು ಜನ MSc ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರು Unit 1 ಕಂಪಲ್ಸರಿ ಅಂತ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ದವರು Unit 1 ಆನ್ಸರ್ ಮಾಡಿ Unit 2 Unit 3 ಮಾಡ್ಬೇಕು. ಸ್ಟಾರ್ಟ್ ದವರು Unit 1 ಆನ್ಸರ್ ಮಾಡಿ Unit 4 ಆನ್ಸರ್ ಮಾಡ್ಬೇಕು ಅಂತ ಹೇಳಾರ. ಹಂಗೇನಿಲ್ಲ, ಈಗ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಐತಲ್ಲ, ಇದನ್ನ ತಗೊಂಡ್ರ ನಡಿತೈತಿ. ಅಂದ್ರ ಅವ್ರು ಹಿಂಗ ಹೇಳ್ಯಾರ ಅಂತಂದ್ರ ಅದನ್ನ ಅಂದ್ರ ಸ್ಟಾರ್ಟ್ ಮಾಡ್ಯಾರ ಅಂದ್ರೆ ಇದ್ರೊಳಗ ನಾಲೆಜ್ ಜಾಸ್ತಿ ಇರುತ್ತ ಅಂತ. ಈಗ ನಮ್ಮ ಫ್ರೆಂಡ್ ಒಬ್ನ ಇದ್ನು, ಅವನು ಸ್ಟಾರ್ಟ್ ಮಾಡಿದ್ದ, ಬಟ್ ಮ್ಯಾಥ್ಸ್ ಒಳಗ ನಾಲೆಜ್ ಜಾಸ್ತಿ ಇತ್ತು ಅವಂಗ. ಸ್ಟಾರ್ಟ್ MSc ಮಾಡಿದ್ದ, ಮ್ಯಾಥ್ಸ್ ಒಳಗ ನಾಲೆಜ್ ಜಾಸ್ತಿ ಇತ್ತು. ಅವನು ಅಂದ್ರ ನಮ್ಗೆಲ್ಲ ಡಿಸ್ಕಷನ್ ಮಾಡ್ತಿದ್ವಲ್ಲ, ಗೊತ್ತಾಗ್ತಿತ್ತು ಇವ್ ಸ್ಟಾರ್ಟ್ ಚೆನ್ನಾಗ್ ಗೊತ್ತೈತಿ, ಇದನ್ನು ಚೆನ್ನಾಗ್ ಗೊತ್ತೈತಿ ಅಂತಂತಂದು. ಹಂಗ ಇದಿಷ್ಟು ಈ ವಿಡಿಯೋದಲ್ಲಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ನನ್ನ ಕೈಲಾದ ಮಟ್ಟಿಗೆ ಸಹಾಯವನ್ನ ನಾನು ಮಾಡ್ತೀನಿ. ಈ ವಿಡಿಯೋ ಯಾರಿಗಾರ ಹೆಲ್ಪ್ ಆಗೋ ತರ ಇತ್ತು ಅನ್ಸ್ತಿದ್ರ ಶೇರ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.